ಬ್ರೇಕ್ ನಂತರ ಬೆಂಗಳೂರು ಮೆಟ್ರೋಗೆ ಸ್ವಾಗತ. ಎಜಿ ಕಚೇರಿಯ ಡಿ ಗುಂಪಿನ ಹುದ್ದೆ ನೇಮಕಾತಿಯಲ್ಲಿ ಕನ್ನಡಿಗರಿಗೆ ಆಗ್ತಾ ಇರೋ ಅನ್ಯಾಯದ ವಿರುದ್ಧ ಕರವೇ ಏನೋ ಮತ್ತೆ ಪ್ರತಿಭಟನೆಯನ್ನ ಆರಂಭಿಸಿದೆ. ಆದರೆ ಅವರ ಹೋರಾಟಕ್ಕೆ ಸಿಕ್ಕಿದ್ದು ಮಾತ್ರ ಲಾಠಿ ಏಟು. ಅನ್ಯಾಯವನ್ನ ಖಂಡಿಸಿ ಇಂದು ಕಚೇರಿಗೆ ಮುತ್ತಿಗೆ ಹಾಕಲು ಯತ್ನಿಸಿದ ಕರವೇ ಪ್ರವೀಣ್ ಶೆಟ್ಟಿ ಬಣದ ಮೇಲೆ ಪೊಲೀಸರು ಲಾಠಿ ಪ್ರಹಾರ ನಡೆಸಿದ್ದಾರೆ. ಕೇಂದ್ರ ಸರ್ಕಾರದ ಹುದ್ದೆಗಳ ನೇಮಕಾತಿಯಲ್ಲಿ ಕನ್ನಡಿಗರಿಗೆ ಆಗ್ತಿರೋ ಅನ್ಯಾಯದ ವಿರುದ್ಧ ಹೋರಾಡಿದ್ರೆ ಸಿಕ್ಕಿದ್ದು ಲಾಠಿ ಏಟು. ನಗರದಲ್ಲಿ ಇಂದು ಮಹಾಲೇಖಪಾಲರ ಕಚೇರಿಯಲ್ಲಿ ಡಿ ದರ್ಜೆ ಹುದ್ದೆಗಳನ್ನು ಹೊರ ರಾಜ್ಯದವರಿಗೆ ನೀಡೋ ಹುನ್ನಾರದ ವಿರುದ್ಧ ಕರವೇ ನಡೆಸಿದ ಪ್ರತಿಭಟನೆ ವಿಕೋಪಕ್ಕೆ ತಿರುಗಿತ್ತು. ಡಿ ದರ್ಜೆ ಹುದ್ದೆಗೆ ನಡೆಯುತ್ತಿದ್ದ ಸಂದರ್ಶನಕ್ಕೆ ಹೊರ ರಾಜ್ಯದವರು ಹಾಜರಾಗದಂತೆ ತಡೆಯಲು ಮುಂದಾದಾಗ ಪೊಲೀಸರು ಲಾಠಿ ಪ್ರಹಾರ ನಡೆಸಿದ್ರು. ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದ 150ಕ್ಕೂ ಹೆಚ್ಚು ಕಾರ್ಯಕರ್ತರು ಬಂಧನಕ್ಕೆ ಒಳಗಾದ್ರು. ಕನ್ನಡಿಗರ ಹೋರಾಟವನ್ನು ಹತ್ತಿಕ್ಕುವಂತ ಕೆಲಸ ಮಾಡ್ತಾ ಇದ್ದಾರೆ. ಇದಕ್ಕೆ ಯಾವುದಕ್ಕೂ ಸಹ ಕರ್ನಾಟಕ ರಕ್ಷಣಾ ವೇದಿಕೆ ಅಂಜಲ್ಲ. ಏನೇ ಆದರೂ ಸಹ ಶಿಕ್ಷೆಯನ್ನು ಅನುಭವಿಸಲಿಕ್ಕೆ ಸಿದ್ಧವಾಗಿದ್ದೀವಿ. ನಮ್ಮ ಹೋರಾಟ ಪ್ರಾಮಾಣಿಕವಾದಂಥ ಹೋರಾಟ. ಕನ್ನಡಿಗರಿಗೆ ಉದ್ಯೋಗವನ್ನು ಕೊಡುವುದರಲ್ಲಿ ಏನಾದರೂ ಎಜಿ ಅವರು ಕೊಟ್ಟಿಲ್ಲ ಅಂದರೆ ಉಗ್ರವಾದ ಹೋರಾಟವನ್ನು ಮುಂದಿನ ದಿನಗಳಲ್ಲಿ ಮಾಡ್ತೀವಿ ಅಂತ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಮೊದಲು ಶಾಂತಿಯುತವಾಗಿ ಪ್ರತಿಭಟನೆ ನಡೆಸುತ್ತಿದ್ದ ಕಾರ್ಯಕರ್ತರಿಗೆ ಕಚೇರಿ ಹಿರಿಯ ಅಧಿಕಾರಿಗಳಿಂದ ಸಕಾರಾತ್ಮಕ ಪ್ರತಿಕ್ರಿಯೆ ಬರಲಿಲ್ಲ. ಇದರಿಂದ ಆಕ್ರೋಶಗೊಂಡ ಪ್ರತಿಭಟನಾಕಾರರು ಸಂದರ್ಶನ ನಿಲ್ಲಿಸುವಂತೆ ಆಗ್ರಹಿಸಿ ಕಚೇರಿಗೆ ಮುತ್ತಿಗೆ ಹಾಕಲು ಯತ್ನಿಸಿದ್ರು. ಹೋರಾಟ ಲಾಠಿ ಪ್ರಹಾರದೊಂದಿಗೆ ಸದ್ಯಕ್ಕೆ ಅಂತ್ಯವಾಗಿದೆ. ಆದರೆ ನಮ್ಮ ಈ ಕನ್ನಡ ಪರ ಹೋರಾಟ ಹೀಗೆ ಮುಂದುವರಿಸೋದಾಗಿ ಕರವೇ ಸ್ಪಷ್ಟಪಡಿಸಿದೆ. ಗಿರೀಶ್ ಕವಚೂರು, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಬನಶಂಕರಿ ವಾರ್ಡ್ನ ಬೈ ಎಲೆಕ್ಷನ್ ಪ್ರಚಾರ ಭರ್ಜರಿಯಾಗಿ ಸಾಗ್ತಿದೆ. ಇದೇ 26ರಂದು ನಡೆಯಲಿರೋ ಉಪಚುನಾವಣೆಗೆ ನಾಯಕರು ತಮ್ಮೆಲ್ಲ ಶಕ್ತಿ ಮೀರಿ ಪ್ರಚಾರ ನಡೆಸುತ್ತಿದ್ದಾರೆ. ಇವತ್ತು ಸಂಸದರು, ಶಾಸಕರು, ಸಚಿವರು ಪ್ರಚಾರ ಕಣಕ್ಕೆ ಇಳಿದಿದ್ರು. ಬನಶಂಕರಿ ವಾರ್ಡ್ನ ಉಪಚುನಾವಣೆ ಪ್ರಚಾರ ರಂಗೇರಿದೆ. ಚುನಾವಣಾ ಅಭ್ಯರ್ಥಿಗಳು ಇವತ್ತು ತಮ್ಮ ನಾಯಕರೊಂದಿಗೆ ಪ್ರಚಾರ ಮಾಡಿದ್ರು. ಬಿಜೆಪಿ ಅಭ್ಯರ್ಥಿ ಬಸವರಾಜ್ಗೆ ಮತ ನೀಡುವಂತೆ ಸಂಸದ ಅನಂತ್ ಕುಮಾರ್, ಗೃಹ ಸಚಿವ ಆರ್ ಅಶೋಕ್ ಜನತೆಯಲ್ಲಿ ಮನವಿ ಮಾಡಿದ್ರು. ಪ್ರಚಾರ ಕಾರ್ಯದಲ್ಲಿ ಸಿನಿ ತಾರೆ ತಾರಾ ಕೂಡ ಪಾಲ್ಗೊಂಡ್ರು. ನಾವು ಮಾಡಿರುವಂಥ ಡೆವಲಪ್ಮೆಂಟ್, ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಇರ್ಬೋದು, ಇಲ್ಲಿ ಬಸ್ ವ್ಯವಸ್ಥೆ ಇರ್ಬೋದು, ಇಲ್ಲಿ ರಸ್ತೆಗಳಿರ್ಬೋದು, ಕುಡಿಯೋ ನೀರು ಇರ್ಬೋದು, ಎಲ್ಲ ವ್ಯವಸ್ಥೆಗಳು ಹೆಚ್ಚು ಚೆಂದಾಗಿದೆ. ಅದಕ್ಕೋಸ್ಕರ ಇಲ್ಲಿ ಜನ ನಮಗೆ ಬೆಂಬಲ ಕೊಡ್ತಾರೆ. ಬನಶಂಕರಿ ವಾರ್ಡು ಬಿಜೆಪಿ ಗೆದ್ದೇ ಗೆಲ್ತತೆ ಅನ್ನೋ ವಿಶ್ವಾಸ ನನಗಿದೆ. ಈ ವಾರ್ಡ್ ಒಂದು ವಿವಾದಿತ ಕ್ಷೇತ್ರವಾದ್ರಿಂದ ಬಿಗಿ ಪೊಲೀಸ್ ಭದ್ರತೆ ಇತ್ತು. ಭದ್ರತೆಯಲ್ಲೇ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಕೂಡ ಭರ್ಜರಿ ಪ್ರಚಾರ ನಡೆಸಿತು. ಜೆಡಿಎಸ್ ಅಭ್ಯರ್ಥಿಗೆ ಶಾಸಕ ಜಮೀರ್ ಅಹಮದ್ ಖಾನ್ ಸಾಥ್ ನೀಡಿದ್ರೆ, ಕಾಂಗ್ರೆಸ್ ಅಭ್ಯರ್ಥಿ ಅನ್ಸರ್ ಪಾಷಾಗೆ ಮತ ಹಾಕುವಂತೆ ಶಾಸಕ ಕೃಷ್ಣ ಬೈರೇಗೌಡ ಜನರಲ್ಲಿ ಮನವಿ ಮಾಡಿದ್ರು. ಇಂದಿನ ಚುನಾವಣೆಗಿಂತ ಹೆಚ್ಚಿನ ರೀತಿಯಲ್ಲಿ ಬಹಳ ಉತ್ಸಾಹದಿಂದ ಕಾರ್ಯಕರ್ತರು ಇವತ್ತು ಚುನಾವಣೆ ಪ್ರಚಾರದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಹಾಗಾಗಿ ಈ ಬಾರಿ ಇಲ್ಲಿ ಬಹಳ ಅನುಕೂಲಕರವಾದಂಥ ವಾತಾವರಣ ಕಂಡು ಬರ್ತಾ ಇದೆ. ಚುನಾವಣೆಗೆ ಮೂರೂ ಪಕ್ಷಗಳು ತಮ್ಮೆಲ್ಲ ಶಕ್ತಿ ಮೀರಿ ಪ್ರಚಾರವನ್ನೇನೋ ನಡೆಸುತ್ತಿದೆ. ಆದ್ರೆ ವಿಜಯಲಕ್ಷ್ಮಿ ಯಾರಿಗೆ ಒಲಿತಾಳೆ ಅನ್ನೋ ಪ್ರಶ್ನೆಗೆ ಇದೇ 26ರಂದು ಉತ್ತರ ದೊರೆಯಲಿದೆ. ಅಶ್ವಿನಿ, ಸುವರ್ಣ ನ್ಯೂಸ್ 24/7 ಬೆಂಗಳೂರು.